ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಒಂದೇ ಒಂದು ಶವ ಹೂತಿಲ್ವಾ? ಧರ್ಮಸ್ಥಳದ ಮಾಜಿ ಮೇಲ್ವಿಚಾರಕರು ಹೇಳಿದ ಸತ್ಯ ಏನು? ಸರ್ಕಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಧನ್ಯವಾದ ಹೇಳಿದ್ಯಾಕೆ? ಯೂಟ್ಯೂಬರ್ ಮುಕಳಪ್ಪಗೆ ಸವಾಲಿಸಿದ ಗಾಯತ್ರಿ ತಾಯಿ. ರಾಜ್ಯದಲ್ಲಿ ಆಮೆಗತಿಯಲ್ಲಿ ಸಾಗ್ತಿದೆ ಜಾತಿ ಗಣತಿ. ಜಾತಿ ಸರ್ವೆ ದಿನಾಂಕ ವಿಸ್ತರಣೆ ಬಗ್ಗೆ ಸಿಎಂ ಏನಂದ್ರು? ರಾಜ್ಯದಲ್ಲಿ ಗಣತಿದಾರರಿಗೆ ತಪ್ಪದ ಸರ್ವರ್ ಸಮಸ್ಯೆ. ಪ್ರವಾಹದ ಆತಂಕದಲ್ಲಿ ಭೀಮಾ ತೀರದ ಜನರು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮತ್ತು ಅಪಪ್ರಚಾರ ಪ್ರಕರಣ ದಿನಕ್ಕೊಂದು ತಿರುವಿನಲ್ಲಿ ಸಾಗುತ್ತಿದೆ. ಚಿನ್ನಯ್ಯನ ಜೊತೆಗೆ ಇದ್ದ ಧರ್ಮಸ್ಥಳ ಕ್ಷೇತ್ರದ ಮೇಲ್ವಿಚಾರಕರು ಬುರುಡೆ ಕೇಸ್ಗೆ ಮತ್ತೊಂದು ಸ್ಫೋಟಕವಾದಂತ ತಿರುವನ್ನ ಕೊಟ್ಟಿದ್ದಾರೆ. ಹಣದ ಆಸೆಗಾಗಿ ಷಡ್ಯಂತ್ರಕ್ಕೊಳಗಾದೆ ಅಂತ ಎಸ್ಐಟಿ ಕಚೇರಿಯಲ್ಲೇ ನನ್ನ ಕಾಲಿಗೆ ಚಿನ್ನಯ್ಯ ಬಿದ್ದಿದ್ದ ಅಂತ ಹೇಳಿದ್ದಾರೆ. ಚಿನ್ನಯ್ಯ ಕೆಲಸ ಮಾಡುತ್ತಿದ್ದಾಗ ನೇತ್ರಾವತಿ ಸ್ನಾನಘಟ್ಟದ ಮಾಹಿತಿ ಕೇಂದ್ರದಲ್ಲಿ ಮೇಲ್ವಿಚಾರಕರಾಗಿದ್ದ ಸುಂದರಗೌಡ ಬಜೀಲ ಈ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಚಿನ್ನಯ್ಯ ಹೇಳಿದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ವಿಚಾರ. ಒಂದೇ ಒಂದು ಶವ ಹೂತಾಕುವ ಕೆಲಸ ಆತ ಮಾಡಿಲ್ಲ. ಕ್ಷೇತ್ರದ ಹೆಸರು ಹಾಳು ಮಾಡಬೇಕು, ಷಡ್ಯಂತ್ರ ಮಾಡಬೇಕು ಅನ್ನುವುದೇ ಆತನ ಉದ್ದೇಶವಾಗಿತ್ತು ಅಂತ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಎಸ್ಐಟಿ ಶೋಧದ ವೇಳೆ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದ್ವು. ಈ ಹಿನ್ನೆಲೆಯಲ್ಲಿ ತಿಮ್ರೋಡಿಗೆ ವಿಚಾರಣೆಗೆ ಹಾಜರಾಗುವಂತೆ ಮೂರನೆಯ ಹಾಗೂ ಅಂತಿಮ ನೋಟಿಸ್ ಅನ್ನು ನೀಡಲಾಗಿದೆ. ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದ್ದು, ಹಾಜರಾಗದಿದ್ದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನವಾಗುವ ಸಾಧ್ಯತೆಗಳಿವೆ. ಸರ್, ಇದು ಸತ್ಯಕ್ಕೆ ದೂರವಾದ ವಿಷಯ. ಕ್ಷೇತ್ರದ ಮೇಲೆ ಏನಾದರೂ ಅಪವಾದ ಹಾಕಬೇಕು, ಏನಾದರೂ ಷಡ್ಯಂತ್ರ ಮಾಡಬೇಕು, ಏನಾದರೂ ಕ್ಷೇತ್ರವನ್ನು ಮಲಿನ ಮಾಡಬೇಕು ಹೇಳುವ ಉದ್ದೇಶದಿಂದ ಈ ಥರ ಮಾಡಿದ್ದೇನೆ ಅವನು. ಆವಾಗ ಬಂದು ನನ್ನ ಕಾಲಿಗೆ ಅಡ್ಡ ಬಿದ್ದು ಆ ಕಾಲು ಹಿಡ್ಕೊಂಡು ತಪ್ಪಾಯಿತು, ನನ್ನನ್ನು ಬಚಾವ್ ಮಾಡಿ, ನಾನು ಹೇಗೆ ಬಚಾವ್ ಆಗುವುದು ಅಂತ ಅಲ್ಲಿ ನನ್ನ ಹತ್ರ ಕೇಳಿದ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಮತ್ತು ಅಪಪ್ರಚಾರದ ಸಂಬಂಧ ಬುರುಡೆ ಗ್ಯಾಂಗ್ ಮಾಡಿರುವ ಮಹಾಮೋಸವನ್ನು ನಿಮ್ಮ ಪಬ್ಲಿಕ್ ಟಿವಿ ನಿನ್ನೆ ಬಯಲಿಗೆಳೆದಿತ್ತು. ಈ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮಾತನಾಡಿದ್ದು, ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಸ್ಐಟಿ ಮಾಡಿದ ಕಾರಣ ಸತ್ಯ ಹೊರಬರ್ತಾ ಇದೆ ಅಂತ ಹೇಳಿದ್ದಾರೆ. ಎಷ್ಟು ನಿಷ್ಠೂರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂಥೇಳಿ ನೀವು ನೋಡಿದ್ರಿ. ನನ್ನ ಮೇಲೆ ಯಾಕಿಷ್ಟು ದ್ವೇಷ ಇದೆ ಅಂಥೇಳಿ ನನಗೆ ಗೊತ್ತಾಗ್ತಿಲ್ಲ. ಈಗ ಮನಸ್ಸು ಸ್ವಲ್ಪ ಹಗುರವಾಗಿದೆ. ಎತ್ತರದ ಬೆಟ್ಟದಿಂದ ನೀರು ಹರಿದಿದೆ. ನಮ್ಮ ಮೇಲೆ ದೃಢವಾದ ನಂಬಿಕೆ ಇಟ್ಟ ಎಲ್ಲರಿಗೂ ಕೂಡ ನಾನು ಆಭಾರಿ. ಈಗಾಗಲೇ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಹೋಗಿದ್ದಾರೆ. ನಿಮ್ಮ ಧರ್ಮ ಸೋತರೆ ನಮ್ಮ ಧರ್ಮ ಸೋತ ಹಾಗೆ ಅಂತ ಹೇಳಿದ್ದಾರೆ. ಈ ಶತ್ರುತ್ವ ಯಾಕೆ ಅಂತ ಕೇಳ್ತಾರೆ. ನನಗೂ ಈ ದ್ವೇಷ ಯಾಕೆ ಅಂತ ಬೇಕು. ನಾವು ಯಾರನ್ನೂ ಕೂಡ ಹೀಯಾಳಿಸಿಲ್ಲ, ದ್ವೇಷ ಕೂಡ ಮಾಡಿಲ್ಲ. ನಾವು ತಪ್ಪು ಮಾಡದ ಕಾರಣ ನಮಗೆ ಆತ್ಮವಿಶ್ವಾಸವಿದೆ ಅಂಥೇಳಿ ಹೆಗಡೆ ಹೇಳಿದ್ದಾರೆ. ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದು ನೀವೆಲ್ಲ ಗಮನಿಸಿದ್ವಿ. ಇಷ್ಟು ಬಹಳ ಆಶ್ಚರ್ಯ ನನಗೆ. ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ, ಯಾವ ತಪ್ಪು ಮಾಡಲಿಲ್ಲ. ಎಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಒಂದು ಗೊತ್ತಾಗಲಿಲ್ಲ, ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ. ಯೂಟ್ಯೂಬರ್ ಮುಕಳಪ್ಪ ಅಲಿಯಾಸ್ ಖ್ವಾಜಾ ಶಿರಹಟ್ಟಿ ಮತ್ತು ಗಾಯತ್ರಿ ಜಾಲಿಹಾಳ್ ಅಂತರ್ಧರ್ಮೀಯ ವಿವಾಹ ದಿನ ಒಂದಲ್ಲೊಂದು ಕಾರಣಕ್ಕೆ ಚರ್ಚೆಯಲ್ಲಿದೆ. ಇದೀಗ ಗಾಯತ್ರಿ ಜಾಲಿಹಾಳ್ ತಾಯಿ ಶಿವಕ್ಕ ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕಣ್ಣೀರ್ ಹಾಕಿದ್ದಾರೆ. ಅಲ್ಲದೆ ಮುಕಳಪ್ಪ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಮಗಳನ್ನ ಮತಾಂತರ ಮಾಡಿಲ್ಲ ಅಂತ ಖ್ವಾಜಾ ಹೇಳ್ತಾ ಇದ್ದಾನೆ, ಆದ್ರೆ ಮೋಸ ಮಾಡಿದ್ದಾನೆ. ಆತನ ಮೇಲೆ ನಮಗೆ ನಂಬಿಕೆ ಇಲ್ಲ. ಗಾಯತ್ರಿಯನ್ನ ಮತಾಂತರ ಮಾಡಲ್ಲ ಅಂತ ಖ್ವಾಜಾ ಹೇಳ್ತಾನೆ. ಹಾಗಾದ್ರೆ ಆತನೇ ನಮ್ಮ ಧರ್ಮಕ್ಕೆ ಬಂದು ಬಿಡ್ಲಿ, ನಾವು ಇಬ್ಬರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ತೀವಿ. ಖ್ವಾಜಾನ ಬಳಿ ನಮ್ಮ ಮಗಳು ಚೆನ್ನಾಗಿ ಇರಲು ಸಾಧ್ಯ ಇಲ್ಲ, ಅವಳಿಗೆ ಜೀವಾಪಾಯವಿದೆ ಅಂತ ಶಿವಕ್ಕ ಕಣ್ಣೀರ್ ಹಾಕಿದ್ದಾರೆ. ಆಕೆಗೆ ನಮ್ಮ ಧರ್ಮದಲ್ಲಿಯೇ ಮದುವೆ ಮಾಡಲು ಹುಡುಗನನ್ನ ಹುಡುಕ್ತಾ ಇದ್ವಿ. ಆಕೆ ಕೂಡ ಹುಡುಗನನ್ನ ನೋಡಲು ಹೇಳಿದ್ದಳು. ಆದ್ರೆ ನಂತರ ಮುಕಳಪ್ಪ ಮೋಸ ಮಾಡಿ ಮದುವೆ ಆಗಿದ್ದಾನೆ. ನಮ್ಮ ಮಗಳು ನಮಗೆ ಬೇಕು, ದಯವಿಟ್ಟು ನಮ್ಮ ಮಗಳನ್ನ ನಮಗೆ ತಂದು ಕೊಡಿ ಅಂತ ಶಿವಕ್ಕ ಅಲವತ್ತುಕೊಂಡಿದ್ದಾರೆ. ನಮ್ಮ ಹಿಂದೂ ಧರ್ಮಕ್ಕೆ ಬಂದ್ರೆ ನಾಳೆ ಹುಟ್ಟಿದ ಮಕ್ಕಳಿಗೆಲ್ಲ ನಮ್ಮ ಹೆಸರೇ ಇಡ್ಬೇಕ್ರಿ. ನಾವು ಎಲ್ಲರೂ ನಿತ್ಯ ಬೆಂಬಲಾಗಿ ಲಗ್ನ ಮಾಡ್ತೀವ್ರಿ. ಬರಬೇಕ್ರಿ ಸರ್. ಹಾ, ಎರಡರದಾಗ ಒಂದ್ ಮಾಡ್ಬೇಕ್ರಿ. ಹೌದ್ರಿ, ಈಗ ಹಂಗ ಅಂತಾರಿ. ಈಗದ ಕೈಯ ಮೆಹಂದಿ ಅವ್ರದ ಹಾಕ್ಸ್ಯಾರ್ರಿ, ಹೊಳ ತಾಳಿ ಅವ್ರದ ಹಾಕ್ಸ್ಯಾರ್ರಿ. ಮತ್ ಈಗ ಹೆಂಗ ಅವ್ರನ್ನ ನೆಮ್ತೀರಿ ಸರ? ಈಗ ಇದು ನ್ಯಾಯ ಬಿದ್ದಿಂದ ಎಲ್ಲಾ ಹೇಳಾಕತ್ತಾರಿ. ಮತ್ ಇವೆಲ್ಲಾ ಕಂಡ ಬಂದಂಗ ನನ್ನ ಹಡದ ತಾಯಿ ಎಷ್ಟು ಹೊಟ್ಟಿ ಉರ್ಸಾಕತ್ತಿದ್ದಾಳ್ರಿ ಆಕಿ. ಮತ್ ಈಗ ಅವ್ರು ತಗೊಂಡ್ ಬಿಟ್ಟಾರಿ, ಪೂರಾ ಆಕಿ ತಲಿ ತುಂಬಿಟ್ಟಾರಿ, ತಲಿ ಕೆಡ್ಸ್ಯಾರ್ರಿ ಸರ್. ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಗೆ ವೇಗ ಹೆಚ್ಚಿಸಲು ಸಿಎಂ ಸಿದ್ದರಾಮಯ್ಯ ಗೃಹ ಕಚೇರಿ ಕೃಷ್ಣಾದಿಂದ ಜಿಲ್ಲಾಧಿಕಾರಿಗಳು, ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ಯಾವುದೇ ಕಾರಣಕ್ಕೂ ಸಮೀಕ್ಷೆ ದಿನಾಂಕ ವಿಸ್ತರಣೆ ಆಗಲ್ಲ. ಗಣತಿ ಶಿಕ್ಷಕರು ಬರದೇ ಇದ್ದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಶಿಕ್ಷಕರು ಗಣತಿ ಕಾರ್ಯಕ್ಕೆ ಅಸಹಕಾರ ತೋರಿಸಬಾರದು. ಇದು ಸರ್ಕಾರಿ ಕೆಲಸವಾಗಿದೆ ಎಂದರು. 4 ದಿನಗಳಿಂದ ತಾಂತ್ರಿಕ ದೋಷ ಸಮಸ್ಯೆಯಿಂದ ಸರ್ವೆ ಕಾರ್ಯ ಕುಂಠಿತವಾಗಿತ್ತು. ಈಗ ತಾಂತ್ರಿಕ ಸಮಸ್ಯೆಗಳು 90% ಪರಿಹಾರ ಆಗಿವೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ.
ಬೆಂಗಳೂರಿನಲ್ಲಿ ಇವತ್ತಿನಿಂದ ಸರ್ವೆ ಶುರುವಾಗಲಿದೆ ಅಂತ ಹೇಳಿದರು. ಇನ್ನು ಎಲ್ಲ ಜಾತಿ ಧರ್ಮದವರು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ಡಿಕೆಶಿ ಹೇಳಿದರು. ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇದು ಸರ್ಕಾರದ ಕೆಲಸ. ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು, ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ. ಅದರಿಂದ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡಗಳು, ಎಲ್ಲ ಜಾತಿ, ಎಲ್ಲ ಧರ್ಮದ ಮುಖಂಡಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ, ನೀವು ಕೂಡ ಆನ್ಲೈನಲ್ಲಿ ಏನು ನಮ್ಮ ನಂಬರ್ನ ನಾವು ನಿಮ್ಮುದ್ದೆ ಮಾಡಿದ್ದೇವೆ, ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಗೆ ಸರ್ವರ್ ಸಮಸ್ಯೆ ಮುಂದುವರೆದಿದೆ. ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರು ತಾಂತ್ರಿಕ ಸಮಸ್ಯೆಗೆ ಹೈರಾಣಾಗಿದ್ದಾರೆ. ಮೊಬೈಲ್ ಆ್ಯಪ್ನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಹೀಗಾಗಿ ಸರ್ಕಾರ ಸಮೀಕ್ಷಾ ಕಾರ್ಯದಲ್ಲಿ ಆಗ್ತಿರುವ ಸಮಸ್ಯೆ ನಿವಾರಿಸಿ ನಮಗೆ ಸೂಕ್ತ ತರಬೇತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ತಾಂತ್ರಿಕ ಕಾರಣಗಳಿಂದ ಶಿಕ್ಷಕರು ಸಮಸ್ಯೆ ಅನುಭವಿಸಿದ್ದಾರೆ. ರಾಯಚೂರಿನಲ್ಲಿ ಸಮೀಕ್ಷೆ ಆಮೆಗತಿಯಲ್ಲಿ ಸಾಗಿದೆ. ಹೀಗಾಗಿ ಸಮೀಕ್ಷೆ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡುವಂತೆ ಶಿಕ್ಷಕರು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಬೀದರ್ನಲ್ಲೂ ಸಮೀಕ್ಷೆಗೆ ಸರ್ವರ್ ದೊಡ್ಡ ಸಮಸ್ಯೆಯಾಗಿ ತಲೆನೋವಾಗಿದೆ. ಸರ್, ಪ್ರಾರಂಭದ ದಿನದಿಂದ ಆ್ಯಪ್ಗಳು 0.3.1 ಅಂತ ಹೇಳಿದರು, ಅದನ್ನೂ ಡೌನ್ಲೋಡ್ ಮಾಡ್ಕೊಂಡಿವಿ. 0.3.2 ಅಂದರು, 0.3.3 ಅಂದರು, ಇವತ್ತು 4 ಬಂದದ. ಸರ್, 7 ಜನ ಅದಾರ ಈ ಮನೆಯೊಳಗೆ. 1.5 ಗಂಟೆ ಕುಂತೀನಿ ನಾನು. ಅವರಿಗೆ ಸುಮಾರು 300 ಪ್ರಶ್ನೆಗಳನ್ನು ಕೇಳೀನಿ. ಲಾಸ್ಟಿಗೆ ಸಬ್ಮಿಷನ್ ಕೊಟ್ರೆ ಸಬ್ಮಿಷನ್ ಫೇಲ್. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಉಜ್ಜನಿ ಹಾಗೂ ವೀರ ಜಲಾಶಯದಿಂದ 2.60 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಭೀಮಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಪರಿಣಾಮ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿಯುತ್ತಿದೆ. ಇದರಿಂದ ಭೀಮಾ ನದಿ ಪಾತ್ರದ ಜನರು ಪ್ರವಾಹದ ಸ್ಥಿತಿ ಎದುರಿಸುವಂತಾಗಿದೆ. ವಿಜಯಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಹಳೆಯ ತಾವರಖೇಡ ಗ್ರಾಮದ ಅನೇಕ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ಸಾಮಗ್ರಿಗಳನ್ನ ತೆಗೆದುಕೊಂಡು ಸುರಕ್ಷಿತ ಜಾಗಗಳಿಗೆ ತೆರಳಿದ್ದಾರೆ. ನಿನ್ನೆ 3 ಗಂಟೆಗೆ ಬಂದದ್ರಿ, ರಾತ್ರಿ 3 ಗಂಟೆಗೆ ಬಂದದ. ಬಂದವ್ರಿ, ಚೇಳ್ ಬಂದವ್ರಿ. ಪುನರ್ವಸತಿ ಕೇಂದ್ರಕ್ಕೆ ನಮ್ಮ ಈಗ 4 ಮನೆ ಅದಾವ್ರಿ. ಜಾಸ್ತಿ ಆತಾವ ಅಂತ ಹೇಳ್ತಾರಿ, ಒಬ್ರು ಆತಾವ ಅಂತ ಹೇಳ್ತಾರಿ, ಒಬ್ರು ಇಲ್ಲ ಅಂತ ಹೇಳ್ತಾರೆ. ನಮ್ಗೆ ಭಯ ಆಗಕತ್ತರಿ. ಕಲಬುರಗಿಯ ಭೀಮಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದ್ದು, ನಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಿ ಅಂಥೇಳಿ ಜಿಲ್ಲಾಧಿಕಾರಿಯ ಕಾಲಿಗೆ ಬಿದ್ದು ಸಂತ್ರಸ್ತರು ಮನವಿ ಮಾಡಿಕೊಂಡಿದ್ದಾರೆ. ಪ್ರವಾಹ ಪೀಡಿತ ಅಫ್ಜಲ್ಪುರದ ಮಣ್ಣೂರು ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಂತಹ ವೇಳೆ ಸಂತ್ರಸ್ತರು ಅಳಲನ್ನು ತೋಡ್ಕೊಂಡಿದ್ದಾರೆ. 1000 ವರ್ಷ ಆದರೂ ಕೂಡ ಸಾವು ತಪ್ಪಲ್ಲ, ನಮ್ಮ ಮನೆ ಮುಳುಗೋದು ನಿಲ್ಲಲ್ಲ, ಹೀಗಾಗಿ ನಮಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಬೇರೆಡೆ ಸ್ಥಳಾಂತರ ಮಾಡಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕಾಲಿಗೆಲ್ಲ ಬೀಳಬೇಡಿ, 2-3 ದಿನ ಕಳೆಯಲಿ, ಚರ್ಚೆ ಮಾಡೋಣ ಅಂಥೇಳಿ ಸಂತ್ರಸ್ತರನ್ನು ಜಿಲ್ಲಾಧಿಕಾರಿಗಳು ಸಮಾಧಾನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗಿದೆ. ಪರಿಣಾಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದ ಸಂಗಮ ಕ್ಷೇತ್ರದ ಪಾರಾಯಣ ಮುಳುಗಡೆಯಾಗಿದೆ. ಆಟವಾಡುವಾಗ ಚರಂಡಿಗೆ ಬಿದ್ದು 4 ವರ್ಷದ ಬಾಲಕ ದಾರುಣವಾಗಿ ಮೃತಪಟ್ಟಿರುವ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಜಿಲ್ಲೆಯ ಸಂಡೂರು ತಾಲೂಕಿನ ಕುರೇಕೊಪ್ಪ ಗ್ರಾಮದ ಅರವಿಂದ ಮೃತ ಬಾಲಕ. ಸಂಜೆ ಆಟ ಆಡುತ್ತಾ ತಾತನ ಮನೆಗೆ ಹೊರಟಿದ್ದ ಬಾಲಕ ಕಾಲು ಜಾರಿ ಚರಂಡಿಗೆ ಬಿದ್ದಿದ್ದಾನೆ. ರಾತ್ರಿ ಆದ್ರೂ ಮನೆಗೆ ಬಾರದೇ ಇದ್ದಾಗ ಗಾಬರಿಗೊಂಡ ಪೋಷಕರು ಹುಡುಕಾಡಿದ್ದಾರೆ. ತಡರಾತ್ರಿ ಚರಂಡಿ ನೀರಿನಲ್ಲಿ ಬಾಲಕನ ಮೃತದೇಹ ತೇಲಿದೆ. ಕೂಡಲೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಬಾಲಕನನ್ನ ಜಿಂದಾಲ್ ಆಸ್ಪತ್ರೆಗೆ ಪೋಷಕರು ದಾಖಲಿಸಿದ್ದಾರೆ. ನೀರಿನಲ್ಲೇ ಮಗು ಮೃತಪಟ್ಟಿರುವುದಾಗಿ ವೈದ್ಯರು ಹೇಳಿದ್ದಾರೆ. ಬಾಲಕನ ಕೊನೆ ಕ್ಷಣದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚರಂಡಿಗೆ ಬಿದ್ದು ಬಾಲಕ ಒದ್ದಾಡುವ ದೃಶ್ಯ ಮನಕಲಕುವಂತಿದೆ. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ ಎಂದು ಮೃತ ಬಾಲಕನ ಪೋಷಕರು ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ಕಳೆದ 2 ದಿನಗಳ ಹಿಂದೆ ಲಾಂಗ್ ಹಿಡಿದು ಕಾರಿನ ಗ್ಲಾಸ್ ಒಡೆದಿದ್ದ ಪುಂಡರ ಹಿನ್ನೆಲೆಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಬ್ಯಾಡರಹಳ್ಳಿಯ ವಾಲ್ಮೀಕಿ ನಗರ ಮತ್ತು ಎಪಿ ನಗರದ ಮುದ್ದಯ್ಯನ ಪಾಳ್ಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರುಗಳ ಗ್ಲಾಸ್ ಒಡೆದು ಅಟ್ಟಹಾಸ ಮೆರೆದಿದ್ರು. 5-6 ಪುಂಡರಿರುವ ಈ ಗ್ಯಾಂಗ್ ರಿಮ್ಯಾಂಡ್ ಹೋಮ್ನಲ್ಲಿದ್ದಾಗ ವಾರ್ಡನ್ಗೆ ಹೊಡೆದು ಎಸ್ಕೇಪ್ ಆಗಿರುವುದು ಬೆಳಕಿಗೆ ಬಂದಿದೆ. ಇದೇ ಗ್ಯಾಂಗ್ ಮಾದನಾಯಕನಹಳ್ಳಿಯ ಮಾಗಡಿ ರೋಡ್ ಬಳಿ ಕ್ಯಾಂಟರ್ನಲ್ಲಿ ಮಲಗಿದ್ದ ಚಾಲಕನಿಗೆ ಬೆದರಿಸಿ ಲಾಂಗ್ ಬೀಸಿದ್ದಾರೆ. ಕೈ ಕಟ್ ಮಾಡಿದ್ದಾರೆ. ಬಳಿಕ ಚಾಲಕನ ಮೊಬೈಲ್ ಮತ್ತು 5,000 ಹಣ ದೋಚಿ ಪರಾರಿಯಾಗಿದ್ದಾರೆ. ತದನಂತರ ದೊಡ್ಡಬಳ್ಳಾಪುರದ ಬಳಿ ಸಿಕ್ಕ ಲಾರಿಗಳನ್ನ ಅಡ್ಡ ಹಾಕಿ ಬೆದರಿಸಿ ಹಣ ದೋಚಿದ್ದಾರೆ. ಸದ್ಯ ಆರೋಪಿಗಳಿಗಾಗಿ ಎಪಿ ನಗರ, ಬ್ಯಾಡರಹಳ್ಳಿ, ಮಾದನಾಯಕನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ.